ನಾಯಕರು ಶ್ರೀ ಆರ್ ಅಶೋಕ್ ಅವರಿಗೂ ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕರು ಶ್ರೀ ಚೆಲುವಾದ ನಾರಾಯಣಸ್ವಾಮಿ ಅವರಿಗೂ ಸ್ವಾಗತ ಬಯಸುತ್ತೇನೆ. ಶಾಸಕರಾಗಿರುವಂಥ ಶ್ರೀ ಅರವಿಂದ್ ಬೆಲ್ಲದ್ ಅವರಿಗೆ ಹಾಗೂ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರಿಗೆ ಸ್ವಾಗತ ಬಯಸುತ್ತೇನೆ. ಆರ್ ಅಶೋಕ್ ಸಾಹೇಬರು ಪತ್ರಿಕಾಗೋಷ್ಠಿ ನಡೆಸಿಕೊಡಬೇಕಾಗಿ ವಿನಂತಿ. ಮಾಧ್ಯಮದ ಸ್ನೇಹಿತರೆ, ತಾನು ಕಪ್ಪೆತ್ತುವ ಭರದಲ್ಲಿ ಅಮಾಯಕ 11 ಜನರ ಜೀವವನ್ನು ಕೊಲೆ ಮಾಡಿದ ಸರ್ಕಾರ ಇದು. ಕೊಲೆಗಡುಕರ ಸರ್ಕಾರ. ಅವಶ್ಯಕತೆ ಇರಲಿಲ್ಲ. ಇದೇನು ಯಾವುದೋ ಯುದ್ಧ ಗೆದ್ದು ಜೇಬೇರಿ ಬಾರಿಸುವಂಥ ಕಾರ್ಯಕ್ರಮವೂ ಅಲ್ಲ. ಮಾನ ಮರ್ಯಾದೆ ಇದ್ದಿದ್ದರೆ ಈ ಸರ್ಕಾರಕ್ಕೆ ಕಾಶ್ಮೀರದಲ್ಲಾದಂಥ ಘಟನೆಗೆ ನಮ್ಮ ಸೈನಿಕರಿಗೆ ಆತ್ಮಸ್ಥೈರ್ಯ ತುಂಬಕ್ಕೆ ಕಾರ್ಯಕ್ರಮ ಮಾಡಿದರೆ ಇಡೀ ರಾಜ್ಯದ ಜನ ಇವರನ್ನು ಅಪ್ರಿಷಿಯೇಟ್ ಮಾಡೋರು. ಕಪ್ ಗೆದ್ದವರು ಕೊಹ್ಲಿ ಅವರ ತಂಡ. ಕ್ರೆಡಿಟ್ ಬೇಕು ಅಂತ ವಿಧಾನಸೌಧದಲ್ಲಿ ಒಬ್ಬರು ಬೇಲಿ ಹಾಕ್ಕೊಂಬಿಟ್ರು, ಇನ್ನೊಬ್ಬರು KSCA ಸ್ಟೇಡಿಯಮ್ಮಲ್ಲಿ ಒಬ್ಬರು ಬೇಲಿ ಹಾಕ್ಕೊಂಡು ಈ ಎರಡೂ ಬೇಲಿಗಳ ಮಧ್ಯೆ ಸಿಕ್ಕಾಕ್ಕೊಂಡಂಥ 11 ಜನರ ಜೀವವನ್ನು ಈ ಬೇಲಿಗಳ ಮಧ್ಯೆ ಸಾಯಿಸ್ಬಿಟ್ರು. ಈ ಎರಡು ಪವರ್ ಸೆಂಟರ್ಗಳ ತಿಕ್ಕಾಟ ಇಲ್ಲ ಅಂದಿದ್ರೆ ಈ ಸಾವಿನ ಸಂದರ್ಭ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಬರೋಕ್ಕೆ ಸಾಧ್ಯನೇ ಇರಲಿಲ್ಲ. ಇವರ ತಿಕ್ಕಾಟದಿಂದ ಅಮಾಯಕ ವಿದ್ಯಾರ್ಥಿಗಳ ಸಾವನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಈ ಸಾವಿಗೆ ನ್ಯಾಯ ಕೊಡಿ. ಅವರ ಕುಟುಂಬ ರೋದನೆಯಲ್ಲಿ ಕೈ ತೊಳಿತಾ ಇದ್ದಾರೆ. ಅವ್ರಿಗೆ ಸಾಂತ್ವನ ಹೇಳಬೇಕಾಗಿದ್ದಂಥ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಒಬ್ಬರು ಕಪ್ಪು ನನ್ನದು ನನ್ನದು ನನ್ನದೇ ಕಪ್ಪು ಅಂಥೇಳಿ ಅದನ್ನು ಬಿಡದೆ ಆ ಗೋಲ್ಡ್ ಕಪ್ಗೆ ಮುತ್ತಿಡೋಕ್ಕೆ ಹೋದವರು. ಇನ್ನೊಬ್ಬರು ದೋಸೆ ತಿನ್ನೋಕ್ಕೆ ಇವ್ರು ಮುತ್ತಿಟ್ಕೊಂಡು ಇರಲಿ ನಾನು ಅಲ್ಲಿ ದೋಸೆ ತಿನ್ನಕ್ಕೆ ಹೋಗ್ತೀನಿ ಅಂತ ಅಲ್ಲೋದ್ರು. ಅಮಾಯಕರು ಜೀವ ಹೋಯ್ತು. ಇವರೆಷ್ಟು ಕಟುಕರು ಅಂತ ಹೇಳಿದ್ರೆ 3:15ರಿಂದ 3:20 ಮೊದಲನೇ ಸಾವಾಗ್ತದೆ. ಇವರಿಗೆ ಪೊಲೀಸರು ಹೇಳ್ತಾರೆ ಬಂದು, ಕೇರೆ ಮಾಡಲ್ಲ. ಇವ್ರ ಕಾರ್ಯಕ್ರಮ ವಿಧಾನಸೌಧದಲ್ಲಿ ಪ್ರಾರಂಭ ಆಗೋಕ್ಕೆ ಮುಂಚೆ 8 ಜನರ ಸಾವಾಗಿರುತ್ತೆ. ಇವ್ರ ಕಾರ್ಯಕ್ರಮ ಪ್ರಾರಂಭ ಆದಾಗ ನಾರಾಯಣಸ್ವಾಮಿ ಅವರೇ 8 ಜನ ಸತ್ತಿರ್ತಾರೆ. ವಿದ್ಯಾರ್ಥಿಗಳು, ಮಕ್ಕಳು ರೀ. ಯಾರೋ 100 ವರ್ಷನೋ 105 ವರ್ಷದವ್ರಲ್ಲ ಸತ್ತಿರೋರು. ಮಕ್ಕಳು ರೀ, ನಮ್ಮ ಮಕ್ಕಳು, ಕನ್ನಡಿಗರ ಮಕ್ಕಳು, ಭವಿಷ್ಯದ ಮಕ್ಕಳು. 8 ಜನ ಸತ್ತ ಮೇಲೂ ನೀವು ಕಾರ್ಯಕ್ರಮ ಮಾಡ್ತೀರಾ ಅಂದರೆ ನಿಮ್ಮದು ಕಟುಕ ಹೃದಯ ಇಲ್ಲದೇ ಇಲ್ಲ, ಕಲ್ಲಿನ ಹೃದಯದವ್ರು ನೀವೆಲ್ಲ. ನಿಲ್ಲಿಸ್ಬೇಕಾಯ್ತು ಕಾರ್ಯಕ್ರಮ. ಇದು ಸೆಲೆಬ್ರೇಷನ್ ಕಾರ್ಯಕ್ರಮ, ಯಾವುದೋ ದೇವಸ್ಥಾನದ ಕಾರ್ಯಕ್ರಮ ಅಲ್ಲ. ನಿಮ್ಮ ಸಂತೋಷ ಕೂಟದ ಕಾರ್ಯಕ್ರಮ ಇದು. ಮಾಡಲಿಲ್ಲ. ಫೋಟೋ ಸೆಷನ್ ಮಾಡಿದ್ರಿ. ನಾನಿವತ್ತು ಮುಖ್ಯವಾಗಿ ಕರೆದಿರೋ ಅಂಥದ್ದು, ಸರ್ಕಾರ ನಡೆಯೋವಂಥದ್ದು, ಯಾರೇ ಮುಖ್ಯಮಂತ್ರಿ ಇದ್ರೂ ಸರ್ಕಾರ ನಡೆಯೋದು ಕಾನೂನು ಮೇಲೆ ನಡೆಯುವಂಥದ್ದು. ಲಾ ಆಫ್ ದಿ ಲ್ಯಾಂಡ್. ಕರೆಕ್ಟಾ ಬೆಲ್ಲದು? ಲಾ ಆಫ್ ದಿ ಲ್ಯಾಂಡ್. ನೀನು ಮುಖ್ಯಮಂತ್ರಿ ಇರಲಿ, ನೀನು ಈ ದೇಶದ ಪ್ರಧಾನಿ ಇರಲಿ, ಯಾರೇ ಇರಲಿ, ನಾನಿರಲಿ, ಎಲ್ಲನೂ ಕೂಡ ಈ ಕಾನೂನು ಮೇಲೆ ನಡೆಯುವಂಥದ್ದು. ಕಾನೂನ ಮಾಡೋ ಜಾರಿಗೆ ತರೋರು ಯಾರು? ಪೊಲೀಸ್ ಅಧಿಕಾರಿಗಳು. ಕಾನೂನು ಮಾಡೋರು ನಾವಾದ್ರೂ ಜಾರಿಗೆ ತರೋವಂಥವ್ರು ಪೊಲೀಸ್ ಅಧಿಕಾರಿಗಳು. ಪೊಲೀಸ್ ಅಧಿಕಾರಿಗಳು ಏನು ಜಾರಿಗೆ ತರ್ತಾರೋ ಅದನ್ನು ನಾವು ಪಾಲನೆ ಮಾಡಬೇಕು. ನೀನು ಯಾವನೇ ಇದ್ದರೂ ಪಾಲನೆ ಮಾಡಬೇಕು. ನೀನು ಎಷ್ಟೇ ದೊಡ್ಡವನಿದ್ರೂ ಪಾಲನೆ ಮಾಡಬೇಕು. ಇಲ್ಲಿ ವಿಧಾನಸೌಧದ DCP
ದಿನಾಂಕ 4/6/2025 4/6/2025 ವಿಧಾನಸೌಧ ಮಾನ್ಯ ಸರ್ಕಾರದ ಕಾರ್ಯದರ್ಶಿಗೆ ಪತ್ರ ಬರೀತಾರೆ. ಸರ್ಕಾರದ ಕಾರ್ಯದರ್ಶಿಗೆ ರಾಯಲ್ ಚಾಲೆಂಜ್ ಬೆಂಗಳೂರು ಕ್ರಿಕೆಟ್ ತಂಡವು ವಿಧಾನಸೌಧದ ಭವ್ಯ ಮೆಟ್ಟಿಲ ಮೇಲೆ ಸನ್ಮಾನಿಸುವ ಕಾರ್ಯಕ್ರಮ ಆಯೋಜಿಸಲು ಅಭಿಪ್ರಾಯ ವರದಿಯನ್ನು ಸಲ್ಲಿಸುತ್ತಿರುವ ಬಗ್ಗೆ ಸರ್ಕಾರದ ಕಾರ್ಯದರ್ಶಿಗೆ ಇಲ್ಲಿನ DCP ಬರೀತಾನೆ. ಆಮೇಲೆ ರಿಸೀವ್ ಮಾಡಿದ್ದಾರೆ ಇವರು ಯಾರು, ಸೆಕ್ರೆಟರಿ ರಿಸೀವ್ ಮಾಡಿದ್ದಾರೆ. ಅದರಲ್ಲಿ ಕ್ಲಿಯರ್ ಆಗಿ ಬರೀತಾರೆ, ರಾಯಲ್ ಚಾಲೆಂಜ್ ಬೆಂಗಳೂರು ಕ್ರಿಕೆಟ್ ತಂಡವು ದೇಶಾದ್ಯಂತ ಭವ್ಯ ಮೆಟ್ಟಿಲುಗಳ ಮೇಲೆ ಮುಂಭಾಗ ಕಾರ್ಯಕ್ರಮ ಆತುರದಲ್ಲಿ ಆಯೋಜಿಸಿರುವುದರಿಂದ. ಅರ್ಥ ಮಾಡ್ಕೊಂಡ್ರೆ ನಾನು ಒಂದೊಂದು ಲೈನು ಚೆಂದಾಗಿ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ವಿಧಾನಸೌಧದ ಮೆಟ್ಟಲುಗಳ ಮುಂಭಾಗ ಕಾರ್ಯಕ್ರಮವು, ಎಷ್ಟು ಹುಷಾರಿದ್ದಾನೆ ನಮ್ಮ ಪೊಲೀಸರು, ಎಷ್ಟು ಚಾಣಕ್ಯರಿದ್ದಾರೆ ನಮ್ಮ ಪೊಲೀಸರು. ಕಾರ್ಯಕ್ರಮವನ್ನು ಆತುರದಲ್ಲಿ ಆಯೋಜಿಸಿರುವುದರಿಂದ, ಅಂಡರ್ಲೈನ್, ಲಕ್ಷಾಂತರ ಸಂಖ್ಯೆಯಲ್ಲಿ ಕ್ರಿಕೆಟ್ ಅಭಿಮಾನಿಗಳು ವಿಧಾನಸೌಧಕ್ಕೆ ಆಗಮಿಸುವುದರಿಂದ ವಿಧಾನಸೌಧದ ಭದ್ರತಾ ವಿಭಾಗದಲ್ಲಿ ಅಧಿಕಾರಿ ಸಿಬ್ಬಂದಿಗಳ ಕೊರತೆ ಇರುವುದರಿಂದ, ನೋಟ್ ದಿ ಪಾಯಿಂಟ್, ಅಧಿಕಾರಿ ಸಿಬ್ಬಂದಿಯ ಕೊರತೆ ಇರುವುದರಿಂದ ಬಂದೋಬಸ್ತ್ ಕರ್ತವ್ಯಕ್ಕೆ ತೊಂದರೆಯಾಗುವ ಸಾಧ್ಯತೆ ಇರುತ್ತದೆ. ಯಾರು ಕಾನೂನನ್ನು ಪಾಲನೆ ಮಾಡೋನು, ಇಲ್ಲಿ ಬಂದೋಬಸ್ತನ್ನು ನೋಡ್ಕೊಳ್ಳೋ ಅಂಥವನು ಅವನೇ ಕೈ ಚೆಲ್ಬಿಟ್ಟ. ಹ್ಯಾಂಡ್ಸ್ ಅಪ್ ಅಂದ್ಬಿಟ್ರು ಅವರೇ. ಯಾರು ಇಲ್ಲಿನ DCP ಕ್ಲಿಯರಾಗಿ ಬರೆದಿದ್ದಾರೆ ಹ್ಯಾಂಡ್ಸ್ ಅಪ್ ಅಂತ. ಮತ್ತು ಆತುರವಾಗಿ ಆಯೋಜನೆ ಮಾಡಿದ್ದೀರಾ ಅಂತ ಹೇಳಿದ್ದಾರೆ ಅವರು. ಇವೆರಡೂ ನೀವು ಭಾಳ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಆಮೇಲೆ ನೀವು ಮಾಡದೇ ಆದರೆ ಎರಡನೇ ಲೈನ್ ಬರೆದಿದ್ದಾನೆ ನಮ್ಮ ಅಧಿಕಾರಿ, ಪೊಲೀಸ್ ಅಧಿಕಾರಿ, ಸದರಿ ದಿನದಂದು ಸಾರ್ವಜನಿಕರಿಗೆ ವಿಧಾನಸೌಧ ಪ್ರವೇಶಿಸಲು ವಿತರಣೆ ಮಾಡುವ ಆನ್ಲೈನ್ ಮತ್ತು ಆಫ್ಲೈನ್ ಪಾಸ್ಗಳು ಸಂಪೂರ್ಣವಾಗಿ ನಿಷೇಧಿಸಲು ಕೋರಿದೆ. ಇವ್ರು ಹಾಕಿದ್ರಲ್ಲ, ಆನ್ಲೈನಾಗಿ ಬನ್ನಿ, ಆಫ್ಲೈನಾಗಿ ಬನ್ನಿ, ಪೀಟರ್ ಎಲ್ಲ ಮಾಡಿದ್ರಲ್ಲ, ಇದನ್ನು ನಿಷೇಧಿಸಬೇಕು ಅಂತ ಹೇಳಿದ್ದಾನೆ. ನೀವು ಪಾಲನೆ ಮಾಡಿದ್ದೀರಾ? ಸರ್ಕಾರ ಪಾಲನೆ ಮಾಡಿದಲ್ರಿ? ಊರೆಲ್ಲರಿಗೂ ಹೇಳ್ತೀಯ ಕಾನೂನು? ಪುಸ್ತಕ ಓದ್ತಿರಲ್ಲ ವಿಧಾನಸೌಧದಲ್ಲಿ, ಪುಸ್ತಕ ಹಿಡ್ಕೊಂಡು ಏನು ಓದಿದ್ದೆ. ನಮ್ಮ ಸ್ಪೀಕರ್ ನಮ್ಮ 18 ಜನ ಸಸ್ಪೆಂಡ್ ಮಾಡಿದಾಗ ನಾವು ಹೋರಾಟ ಮಾಡಿದ್ರಲ್ಲ MLAಗಳು, ಏನು ಡಾಕ್ಟ್ರೇ, ಅವಾಗ ಕಾನೂನು ಪುಸ್ತಕ ತೋರಿಸಿ ನಮ್ಮನ್ನು ಸಸ್ಪೆಂಡ್ ಮಾಡಿದ್ದು 18 ಜನ. ನೀವು ಕಾನೂನು ವಿರುದ್ಧವಾಗಿ ನೀವು ಧಿಕ್ಕಾರಕ್ಕೆ ಹೋಗಿದ್ದೀರಾ, ಕಾನೂನು ವಿರುದ್ಧವಾಗಿ ನೀವು ಸಭಾಪತಿಗಳಿಗೆ ಅಗೌರವ ಮಾಡಿದ್ದೀರಾ. ನೀವ್ಯಾರಿಗೆ ಅಗೌರವ ಮಾಡಿದ್ದೀರಾ? ಕಳ್ಳರು, ನೀವ್ಯಾರಿಗೆ ಅಗೌರವ ಮಾಡಿದ್ದೀರಾ? ಅವ್ರು ಹೇಳಿದ್ದಾರೆ ನೀವು ಆನ್ಲೈನ್ ಆಫ್ಲೈನ್ ಯಾವುದೂ ಇಲ್ಲ ಅಂತ ಹೇಳಿದ್ದಾರೆ. ನೀವೆಲ್ಲ ಲೈನು ಓಪನ್ ಮಾಡಿಬಿಟ್ರಿ. ಆನ್ಲೈನು ಬಿಟ್ರಿ, ಆಫ್ಲೈನು ಬಿಟ್ರಿ, CMದೊಂದು ಲೈನ್ ಬಿಟ್ಬಿಟ್ರಿ, ಡೆಪ್ಟಿ CMದೊಂದು ಲೈನ್ ಬಿಟ್ಟು ವೆಲ್ಕಮ್ ಮಾಡಿದ್ರಿ. ಬನ್ನಿ ಬನ್ನಿ ಬನ್ನಿ, ಇಲ್ಲಿ ಬನ್ನಿ ವಿಧಾನಸೌಧ, ಇದು ಮುಗಿದ ತಕ್ಷಣ ಅಲ್ಲೂ ಬನ್ನಿ. ಹೇಳಿದವ್ರು ಯಾರು? CM, ಡೆಪ್ಟಿ CM. ನಮ್ಮ 18 ಜನ ಸಸ್ಪೆಂಡ್ ಮಾಡೋವಾಗ ಜ್ಞಾನ ಇರಲಿಲ್ಲ ನಿಮಗೆ? ತಲೆಯಲ್ಲಿ ಏನು ಸಗಣಿ ತುಂಬ್ಕೊಂಡಿದ್ರ? ಅವಾಗ ಕಾನೂನು ಪುಸ್ತಕ ತೋರಿಸಿ ಓದಿದ್ದೆ. ವಿರೋಧ ಪಕ್ಷದವ್ರಿಗೆ ಕಾನೂನು ಪಾಲನೆ ಮಾಡುವ ಪಾಠವನ್ನು ಹೇಳ್ಕೊಟ್ಟಿದ್ದೀರಿ ಅಂತ ನಮ್ಮ ಸ್ಪೀಕರ್ ಅವರು ಹೇಳಿದ್ರು. ನಮ್ದೆಲ್ಲ ಬಿಡುಗಡೆ ಮಾಡಿದ್ರಲ್ಲ 18 ಜನ, ಅವಾಗ ಹೇಳಿದ್ರು ಕಾನೂನು ಪಾಲನೆ ಮಾಡೋಕ್ಕೆ ಏನು ಮಾಧ್ಯಮದಲ್ಲಿ ಅದು ಕೂಡ ಬಿತ್ತರ ಆಯಿತು. ಕಾನೂನು ಪಾಲನೆ ಮಾಡೋ ಹೇಳ್ಕೊಟ್ಟಿದ್ದೀರಿ ಅವ್ರಿಗೆ. ನೀವು ಯಾವ ಕಾನೂನು ಪಾಲನೆ ಮಾಡಿದ್ದೀರಾ? ಸರ್ಕಾರ ನಡೆಸೋರು. ಆಮೇಲೆ ಇನ್ನೊಂದು ಭಾಳ ಇಂಪಾರ್ಟೆಂಟು ಇದರಲ್ಲಿ, ಸಮಾರಂಭದ ಭವ್ಯ ಮೆಟ್ಟಿಲುಗಳ ಮುಂಭಾಗ ದಿನಾಂಕ 4/6/25 ಸಂಜೆ 4 ಗಂಟೆಗೆ ಆಯೋಜನೆಗೊಳ್ಳುತ್ತಿದ್ದು ಸಚಿವಾಲಯದ ಅಧಿಕಾರಿ ಸಿಬ್ಬಂದಿಗಳು, ನೋಡಿ ಇದೇ ಇಂಪಾರ್ಟೆಂಟು, ಅಧಿಕಾರಿ ಸಿಬ್ಬಂದಿಗಳು ತಮ್ಮ ತಮ್ಮ ಕುಟುಂಬದ ವರ್ಗವನ್ನು ಕರೆತರುವ ಸಾಧ್ಯತೆ ಹೆಚ್ಚಾಗಿದ್ದು. ಯಾರು? ಕುಟುಂಬ ಸಮೇತ ಮದುವೆ ಕರಿತೀರಲ್ಲ, ಕುಟುಂಬ ಸಮೇತರಾಗಿ ಬನ್ನಿ ಅಂತ. ಹಂಗೆ ಈ
ವಿಧಾನಸೌಧದಲ್ಲಿ ವಿಕಾಸಸೌಧದಲ್ಲಿ ಕೆಲಸ ಮಾಡೋರೆಲ್ಲರೂ ಕುಟುಂಬ ಸಮೇತರಾಗಿ ಬರುವ ಸಾಧ್ಯತೆ ಹೆಚ್ಚಾಗಿದ್ದು ಸಚಿವಾಲಯದ ಅಧಿಕಾರಿ ಸಿಬ್ಬಂದಿ ಕುಟುಂಬದ ವರ್ಗದವರು ಕರೆತರದಂತೆ ಆದೇಶ ನೀಡಲು ಮತ್ತು ಸಚಿವಾಲಯದ ಅಧಿಕಾರಿ ಸಿಬ್ಬಂದಿಗೆ ದಿನಾಂಕ 4/6 ಅಪಾರ ರಜವನ್ನು ಘೋಷಿಸಲು ಕೋರಲಾಗಿದೆ. ಸಚಿವಾಲಯದ ಅಧಿಕಾರಿ ಸಿಬ್ಬಂದಿ ಕಾರ್ಯಕ್ರಮದ ಸ್ಥಳದಂತೆ ಬರದೆ ಸೂಚನೆಯನ್ನು ಕಳಿಸಲಾಗಬೇಕು ಕೋರಲಾಗಿದೆ. ಯಾರು ಬರಬಾರ್ದು ಅಂತ. ಅಲ್ಲಿದ್ದವರೆಲ್ಲ ಇವರೇ, ಇಡೀ ಸಿಬ್ಬಂದಿನೇ ಅಲ್ಲಿತ್ತು. ಪಾಲನೆ ಮಾಡಿದ್ದೀರಾ ನೀವು? ಕಾನೂನು ಪಾಲನೆ ಮಾಡಿದ್ದೀರಾ? ಕಾನೂನು ಪಾಲಕರು ನೀವು. ಕಾನೂನನ್ನು ಕೊಲೆ ಮಾಡಿಬಿಟ್ರಿ. ಇವತ್ತು ನೀವು ವಿಧಾನಸೌಧದ ಡ್ಯಾಸ್ ಮೇಲೆ ಕೊಲೆ ಮಾಡಿಬಿಟ್ರಿ. ಆಮೇಲೆ CCTV ಕ್ಯಾಮ್ರಾ ಅಳವಡಿಸಿರುವುದಿಲ್ಲ. ಇಲ್ಲಿ ಸದರಿ ಸನ್ಮಾನ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಸಂಖ್ಯೆ ಕ್ರಿಕೆಟ್ ಆಗಮಿಸಿದ ಭದ್ರತಾ ದೃಷ್ಟಿಯಿಂದ CCTV ಅವಶ್ಯಕತೆ ಇರುತ್ತದೆ. ಭದ್ರತಾ ವ್ಯವಸ್ಥೆ ತರಲು ವ್ಯತ್ಯಯ ಉಂಟಾಗುವ ಸಾಧ್ಯತೆ ಇರುತ್ತೆ. CCTV ಕ್ಯಾಮ್ರಾ ಬೇಕು ಅಂತ ಹೇಳಿದ್ರಿ. ಹಾಕಿದ್ರನಪ್ಪ CCTV ಕ್ಯಾಮ್ರಾ ಎಂಟೈರ್ ರೋಡ್ಗಳಿಗೆಲ್ಲ ಎಲ್ಲ ಹಾಕಿದ್ರ? ಯಾರನ್ನ ನೋಡಿದ್ರ? CCTV ಇಲ್ಲಿ ಎಷ್ಟು ಹಾಕಬೇಕು ಅಂದರೆ 1,000 ಮೇಲೆ CCTV ಕ್ಯಾಮ್ರಾಗಳು ಹಾಕಬೇಕಾಯ್ತು. ಎಂಟೈರ್ ಆ ಸರ್ಕಲ್ಲಿಂದ ಹಿಡಿದು ಅಲ್ಲಿ ಇದು ಸರ್ಕಲ್ ಕಾಫಿ ಬೋರ್ಡ್ವರೆಗೂ ಮತ್ತು ವಿಧಾನಸೌಧ ಸುತ್ತೂ ಕೂಡ ಅರ್ಧ ಕಿಲೋಮೀಟ್ರ್ CCTV ಕ್ಯಾಮ್ರಾ ಹಾಕಬೇಕಾಯ್ತು. CCTV ಹಾಕಿದ್ರ? ಪೊಲೀಸರು ಬರೆದಿದ್ರು ಹಾಕಬೇಕು, ಕಾರ್ಯಕ್ರಮ ನಡಿಬೇಕಾದ್ರೆ ಹಾಕಿದ್ರೇ ಕಾರ್ಯಕ್ರಮ ಅಂತ ಹೇಳಿದರು. ಎಲ್ಲಿ ಹಾಕಿದ್ದೀರಾ? ಆಮೇಲೆ ನಿಮ್ಮ ಇದು ದ್ರೋಣು ಕೂಡ ನಡೆಯಂಗಿಲ್ಲ. ಇಲ್ಲಿ ಪರ್ಮಿಷನ್ ಇಲ್ಲ. ಇದು ಪಾರಂಪರಿಕ ಕಟ್ಟಡ ಆಗೋದ್ರಿಂದ ದ್ರೋಣು ಕೂಡ ನೀವು ಹಾಕಂಗೆ ಪರ್ಮಿಷನ್ ಇಲ್ಲ ಇಲ್ಲಿ. ಆ ದ್ರೋಣ್ಗೆ ನೀವೇನಾನ ಮಾಡೋದಾದ್ರೆ ನೀವೇ ವ್ಯವಸ್ಥೆ ಮಾಡಬೇಕಾಗ್ತದೆ ಸರ್ ಸರ್ಕಾರದಿಂದ. ಅದಕ್ಕೆ ಏನು ವ್ಯವಸ್ಥೆ ಅಂತ ನಾವು ಕೇಳಿದ್ದಾರೆ. ಹಾಂ, ಅವಶ್ಯಕತೆ ಇರ್ತದೆ ದ್ರೋಣ್ ಸಿಸ್ಟಮ್. ಡ್ರೋನ್ ಬೇಡ ಅನ್ನೋದಕ್ಕೆ ಆಂಟಿ ಡ್ರೋನ್ ಸಿಸ್ಟಮ್. ಇಂಥ ಕಾರ್ಯಕ್ರಮಗಳಿಗೆ ಹೊರಗಿನಿಂದ ಡ್ರೋನ್ ಕ್ಯಾಮರಾ ಬಳಸುವ ಸಾಧ್ಯತೆ ಇರುವುದರಿಂದ ಯಾರನ್ನ ಬೇರೆಯವ್ರು ತಂದುಬಿಡ್ತಾರೆ ಅಂತ ಆಂಟಿ ಡ್ರೋನ್ ಸಿಸ್ಟಮ್ ಅಳವಡಿಸುವ ಅವಶ್ಯಕತೆ ಇರುತ್ತದೆ. ಹಾಕಿದ್ರನಪ್ಪ ಆಂಟಿ ಡ್ರೋನ್? ಎಲ್ಲಾದರೂ ನೋಡಿದ್ರ? ಡ್ರೋನೇ ಹಾಕಿದ್ರು, ಇಲ್ಲ. ಡ್ರೋನ್ ಹಾಕಿದ್ರು. ಅಂದರೆ ಎಂಟೈರ್ ಪೊಲೀಸ್ ಏನು ನಿಬಂಧನೆಗಳ ಕೊಟ್ಟಿತ್ತು, ಎಂಟೈರ್ ಪೊಲೀಸ್ ಇಲಾಖೆ ಏನು ನಿಬಂಧನೆಗಳನ್ನು ಕೊಟ್ಟಿತ್ತು, ಈ ಪೊಲೀಸ್ ಇಲಾಖೆ ಆರ್ಡರ್ ಇದು. ಎಂಟೈರ್ ಪೊಲೀಸ್ ಇಲಾಖೆ ಆರ್ಡ್ರನ್ನು, ಕಾನೂನನ್ನು ಸರ್ಕಾರ ಹರಿದು ಬಿಸಾಕ್ಬಿಡ್ತು. ಹರಿದು ಬಿಸಾಕ್ಬಿಡ್ತು, ಕಸದ ಬುಟ್ಟಿ ಎಂಟೈರ್. ಇದು ನ್ಯಾಯನಾ? ಹೆಣದ ಮೇಲೆ ರಾಜಕಾರಣ. ಹೆಣ ಅಲ್ಲ ರೀ, ನಿಮ್ಗೆ ಅವ್ರ ಹೆಣ, ನಮಗೆ ಅವರು ಹುತಾತ್ಮರು. ಸರ್ಕಾರದ ಅತಿಥಿಯಾಗಿ ಬಂದವರು ಅವರು. ಅವ್ರನ್ನ ತಿಥಿ ಮಾಡಿಬಿಟ್ರಿ. ಅತಿಥಿಯಾಗಿ ಬಂದವ್ರನ್ನ ತಿಥಿ ಮಾಡಿದ್ರಿ, ಕರೆದವ್ರು ನೀವು. ವಾಟ್ಸಪ್ಪು ಏನು, ಫೇಸ್ಬುಕ್ ಏನು, ಯಾವ ಬುಕ್ಕನ್ನು ಬಿಟ್ಟಿಲ್ಲ. ಕೊನೆಗೆ ಆ ವಿದ್ಯಾರ್ಥಿಗಳು ಓದ್ತಾ ಇದ್ದಂಥ ಬುಕ್ನೇ ಸುಟ್ಟಾಕ್ಬಿಟ್ರಿ. ಅವ್ರ ಪುಸ್ತಕ ಇತ್ತಲ್ಲ, ಇಂಜಿನಿಯರಿಂಗು, ಡಾಕ್ಟ್ರು, ಡೆಂಟಲ್ ಡಾಕ್ಟ್ರು ಎಲ್ಲ ಅವ್ರ ಪುಸ್ತಕಕ್ಕೆ ಬೆಂಕಿ ಇಟ್ಬಿಟ್ರಿ ನೀವು. ಇದಕ್ಕೆ ರಾಜಕಾರಣ ಮಾಡ್ತೀರಿ ನಾವು, ಬೇರೆ ಅದಕ್ಕೆ ರಾಜಕಾರಣ ಮಾಡಲ್ಲ. ಸಾವಿನ ಮೇಲೆ ರಾಜಕಾರಣ ಮಾಡಲ್ಲ. ಆದರೆ ಇಲ್ಲಿ ಆಗಿರೋ ಅಂಥ ಆ ನೋವಿಗೆ ನಾವು ರಾಜಕಾರಣವನ್ನು ನಾವು ಮಾಡ್ತೀವಿ. ಎರಡನೇದು, ನಮ್ಮ ಇದಾದಮೇಲೆ ಎಷ್ಟು ಗಾಳಿಗೆ ತೂರಿದ್ದಾರೆ ಅಂದರೆ PWD ಅವರು. PWD ಅವರು ಅವರೊಂದು ಲೆಟ್ರು, ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ 60x20 ಅಡಿ ವೇದಿಕೆ ನಿರ್ಮಿಸುವುದು, 60x20 ವೇದಿಕೆ ನಿರ್ಮಿಸಬೇಕು ಅಂತ ಕಂಡೀಷನ್ ಹಾಕಿದ್ದಾರೆ ಅವರು.
ಆಮೇಲೆ 25ರಿಂದ 30 ಜನ ಅತಿಥಿಗಳು ವೇದಿಕೆ ಮೇಲೆ ಆಯೋಜನೆಗೊಳ್ಳೋದು. ಎಷ್ಟು? ಕೇವಲ 20ರಿಂದ 25ರಿಂದ 30 ಜನ ಮಾತ್ರ ಇರಬೇಕು. ಅದ್ರ ಮೇಲೆ ಯಾರೂ ಇರಬಾರ್ದು, ಸೊಳ್ಳೆನೂ ಬರಬಾರ್ದು. ಹಂಗೆ ಪೊಲೀಸರ ಆದೇಶ. ಎಷ್ಟು ಜನ ಇದ್ರಪ್ಪ ಅಲ್ಲಿ? ಎಷ್ಟು ಜನ ಇದ್ರಿ? 11 ಜನ ಪ್ಲೇಯರ್ಸು, ಎಕ್ಸ್ಟ್ರಾ ಪ್ಲೇಯರ್ ಇಬ್ಬರು, ಅಲ್ಲ ಇಬ್ಬರು ಮೂರು, ಹಾಂ ಟೋಟಲ್ 18. ಹಾಂ ಸರಿ 15 ಆಯ್ತು ಬಿಡಪ್ಪ. ಎಷ್ಟು? ಹಾಂ ಪ್ಲೇಯರ್ಸು ನಮ್ಮ ಲೆಕ್ಕದಾಗ 11. ಇನ್ನು ಹೋಗಿದ್ದವರೆಲ್ಲ ಬಿಟ್ಬಿಡ್ರಿ, ಎಕ್ಸ್ಟ್ರಾ ಬಿಟ್ಬಿಡಿ, 11. ಇನ್ನು ಉಳಿದವ್ರು ಎಷ್ಟು ಜನ? 25ರಲ್ಲಿ ಇನ್ನು 14 ಜನ ಇರಬೇಕು. ಸಿ ಎಮ್ಮು, ಡೆಪ್ಟಿ ಸಿ ಎಮ್ಮು ಅವರೆಲ್ಲ ಸೇರಿಸಿ ಎಷ್ಟು ಜನ ಇದ್ರಿ? 50ಕ್ಕೂ ಮೇಲೆ 200 ಜನ ಇದ್ರಿ ಅಲ್ಲಿ. 200, ಮೋರ್ ದೆನ್ 200. ಈ ವಿಡಿಯೋ ಎಲ್ಲ ಬರ್ತಾ ಇದೆಯಲ್ಲ, ವಿಡಿಯೋದಲ್ಲಿ ತೋರಿಸ್ತಾ ಇದೆ. ಆದೇಶ ಏನಿರೋದು? ಸರ್ಕಾರದ ಆದೇಶ, ಗೌರ್ಮೆಂಟ್ ಆಫ್ ಕರ್ನಾಟಕ ಸರ್ಕಾರದ ಆದೇಶ ಇರೋದೇನು? 25ರಿಂದ 30 ಜನ ಇರಬೇಕು ಅಂತ ಅಲ್ಲೇ ಗಾಳಿಗೆ ತೂರ್ಬಿಟ್ರಲ್ಲ. ನಿಮ್ಮ ಡಯಾಸ್ ಮೇಲೇ ನಿಮಗೆ ಕಾನೂನು ಇಲ್ಲ ಅಂದರೆ ಇನ್ನು KCA ಸ್ಟೇಡಿಯಮಲ್ಲೇ ನೀನು ಕಾನೂನು? ವಿದ್ಯಾರ್ಥಿಗಳು ರೊಚ್ಚಿಗೆದ್ದು ಬಂದುಬಿಟ್ರಂತೆ. ಈ ಡ್ಯಾಸ್ ಮೇಲೆ ಯಾವನಪ್ಪ ರೊಚ್ಚಿಗೆದ್ದು ಬಂದವರು? ವಿದ್ಯಾರ್ಥಿಗಳು ರೊಚ್ಚಿಗೆದ್ದು ಬಂದುಬಿಟ್ರಂತೆ, ಕಂಟ್ರೋಲ್ ಮಾಡೋಕ್ಕಾಗಿಲ್ಲಂತೆ. ಇಲ್ಲೇ ನೀನೇ ಇದ್ದಲ್ಲಪ್ಪ, ಕಂಟ್ರೋಲ್ ಮಾಡಬೇಕಾಯ್ತಲ್ಲಪ್ಪ. ನಿನ್ನ ಆದೇಶನೇ ಇದು, ನನ್ನ ಆದೇಶ ಅಲ್ಲ, ಇದು ವಿರೋಧ ಪಕ್ಷದ ಆದೇಶ ಅಲ್ಲ, ಇದು ಗೌರ್ಮೆಂಟ್ ಆದೇಶ. 25ರಿಂದ 20 ಜನ ಇರಬೇಕು. ಇದನ್ನ ಕೇಳಿದ್ರೆ ನಾವು ಎಣದ ಮೇಲೆ ರಾಜಕೀಯ ಅಂತೀರಪ್ಪ. ಇದನ್ನ ಕೇಳಬಾರ್ದ? ಹಂಗಾರೆ ನಾನು ಇದು ಕೇಳಬಾರ್ದಾ? ಇದು PWD ಆರ್ಡ್ರು. ಡ್ಯಾಸ್ ಯಾರು ಸರ್ಕಾರಿ ಕಾರ್ಯಕ್ರಮದ ಯಾರು ಇರಬೇಕು? ಮುಖ್ಯಮಂತ್ರಿ ಇರಬೇಕು, ಉಪಮುಖ್ಯಮಂತ್ರಿ ಇರಬೇಕು, ವಿರೋಧ ಪಕ್ಷದ ನಾಯಕರು ಇರಬೇಕು. ನನ್ನ ಕರೀದಿದ್ರೆ ಹಾಳಾಗೋಯ್ತು. ನಮ್ಮ ವಿಧಾನ ಪರಿಷತ್ತವ್ರು ನಾನು ಕರಿಬೇಕಾಯ್ತು, ಮೇಲ್ಮನೆ ಅವರು. ನಾನು ಕರೀಲ್ಲ ಅಂದ್ರೆ ನಮ್ಮ ಡೆಪ್ಟಿ ಲೀಡರ್ನಾದ್ರೂ ಕರಿಬೇಕಾಯ್ತು. ನಾನು ಇಲ್ಲ ಅಂದಿದ್ರೆ ನಮ್ಮ ಡೆಪ್ಟಿ ಲೀಡರ್ನಾದ್ರೂ ಕರಿಬೇಕಾಯ್ತು, ವಿಪ್ಪನ್ ಕರಿಬೇಕಾಯ್ತು, ಮಂತ್ರಿಗಳಿಗೆ ಕರಿಬೇಕಾಯ್ತು. ಮಂತ್ರಿಗಳನ್ನ ಯಾರು ಕರೆದಿದ್ದ? ನಿಮ್ಮ ಚೇಲಾಗಳನ್ನ ಕರೆದಿದ್ದೀರ, 6 ಜನ ಚೇಲಾಗಳು. ಉಳಿದ ಮಂತ್ರಿಗಳಿಗೆ ಪಾಸೇ ಸಿಕ್ಕಿಲ್ಲ ರೀ. ಉಳಿದ 25 ಜನ ಮಂತ್ರಿಗೆ ಪಾಸು ಇಲ್ಲ, ಕ್ಯಾರೆಂಡ್ ಇಲ್ಲ ಅವ್ರನ್ನ. ನಮ್ಗೆ ಯಾರಿಗೂ ಸೌಜನ್ಯಕ್ಕಾದ್ರೂ, ಸೌಜನ್ಯ ಬಿಡಿ, ಒಂದು ಪತ್ರ ಬರಿಬೇಕಾಯ್ತು. ಪತ್ರನೂ ಬೇಡ, ಒಂದು ಫೋನು ಇಲ್ಲ ರೀ. ಸರ್ಕಾರಿ ಕಾರ್ಯಕ್ರಮ ಇಲ್ಲಿ ಸರ್ಕಾರಿ ಮುಖ್ಯಮಂತ್ರಿ ಹೇಳ್ತಾರೆ, ಒಂದು ಕಡೆ ಹೇಳ್ತಾರೆ ಈ ಸರ್ಕಾರಿ ಕಾರ್ಯಕ್ರಮ ಅಂತ ಅಲ್ಲ, ಈ ಆರ್ಡ್ರಲ್ಲೇ ಇದೆ ಸರ್ಕಾರಿ ಕಾರ್ಯಕ್ರಮ ಅಂತ. ಅಣ್ಣ, ಮಾಧ್ಯಮದ ಸ್ನೇಹಿತರೆ, ಸರ್ಕಾರಿ ಕಾರ್ಯಕ್ರಮ ಅಂತ ಈ ಆರ್ಡರ್ ಕಾಪಿಯಲ್ಲಿದೆ. ಓದ್ಬೇಕಾನಪ್ಪ? ಆರ್ಡರ್ ಕಾಪಿಯಲ್ಲಿದೆ. ಇದು ಸರ್ಕಾರದ ಕಾರ್ಯಕ್ರಮ ಅಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಸರ್ಕಾರಿ ಕಾರ್ಯಕ್ರಮ. ಕಾಪಿನೇ ಕೊಟ್ಬಿಡ್ತಿದ್ದಲ್ಲ, ಅರ್ಧಾಕ್ಬಿಟ್ನಲ್ಲಪ್ಪ. ಇಲ್ಲೇ ಕೊಡ್ತೀನಿ ನಾನು. ಅದನ್ನು ಓದಿದ್ದೀನಿ, ನಾನೇ ಓದಿದ್ದೀನಿ. ಬೆಂಗಳೂರು ಆಟಗಾರರನ್ನು ಮಾನ್ಯ ಮುಖ್ಯಮಂತ್ರಿಯವರು ಸನ್ಮಾನಿಸುವ ಕಾರ್ಯಕ್ರಮ ಏರ್ಪಡಿಸಲು ಅನುಮತಿ ನೀಡಿರುವ ಬಗ್ಗೆ ಉಲ್ಲೇಖ ಪತ್ರ. ಮುಖ್ಯಮಂತ್ರಿಗಳು ಸನ್ಮಾನ ಮಾಡಿರುವ ಬಗ್ಗೆ ಉಲ್ಲೇಖ ಪತ್ರ. ಅಭಿಪ್ರಾಯ ಕೇಳೋಕ್ಕೆ ಇದು ಮಾಡಿದರು. ಅದನ್ನು ನಾನು ಲೈನನ್ನು ಇನ್ನೊಂದು ಸರಿ ಓದಿ ಹೇಳ್ತೀನಿ. ಇಷ್ಟೂ ಕೂಡ ಇದು ಅವರೆಷ್ಟೇ ಏನೇ ಹೇಳಿದ್ರು ಕೂಡ ಇದು 100% ಇದು ಸರ್ಕಾರಿ ಕಾರ್ಯಕ್ರಮ, ಇದರಲ್ಲಿ ಪ್ರಶ್ನೆನೇ ಇಲ್ಲ. ಈ PWD
ಕೊಟ್ರಲ್ಲ, ಇದನ್ನೇನು ಮಾಡ್ತೀರಾ? 20 ಜನ 25-30 ಜನ ಇರಬೇಕು ಅಂತ ಹೇಳಿದಿರಲ್ಲ, ಹೋದ್ರಿ ಅದರಲ್ಲಿ 20-30 ಜನ ಇರಬೇಕು ಅಂತ ಹೇಳಿದ್ರಿ. ಕಾನೂನಿದು ಆದೇಶ ಸರ್ಕಾರದ, ಅದನ್ನು ಗಾಳಿಗೆ ತೂರಿದ್ರಲ್ಲ. ಈ ಸರ್ಕಾರದ ಆದೇಶನೇ ನೀವು ಗಾಳಿಗೆ ತೂರಿದ್ರಲ್ಲ, ಇದನ್ನು ಹರಿದು ಬಿಸಾಕ್ಬಿಟ್ರಿ. ಹಿಂಗೆಲ್ಲ ಗಾಳಿಗೆ ತೂರಿ 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 ಕಾರ್ಯಕ್ರಮ ಮಾಡಿ 11 ಜನ ಅಮಾಯಕರ ಜೀವವನ್ನು ಬಲಿ ತೆಗೆದುಕೊಂಡ್ರಲ್ಲ. ತೆಗೆದುಕೊಂಡವರು ನೀವು, ಸಸ್ಪೆಂಡ್ ಮಾಡಿದವರು ಪೊಲೀಸ್ ಅಧಿಕಾರಿಗಳು. ಯಾವುದೋ ವಿಜುವಲ್ ಹಾಕಿದ್ರು, ಒಂದು ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ. ಕಮಿಷನರು ಅಲ್ಲಿ KSCA ರೋಡಲ್ಲಿ ಕೊಡೆ ಹಿಡ್ಕೊಂಡು, ಮಳೆ ಬರ್ತಾ ಇತ್ತು, ಕೊಡೆ ಹಿಡ್ಕೊಂಡು ರೋಡಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡ್ತಾವ್ರೆ ಕಮಿಷನರ್. ನೀವೆಲ್ಲಿದ್ರಿ? ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ನೀವು ಕಂಟ್ರೋಲ್ ಮಾಡಕ್ಕೆ ಹೋಗಿದ್ರ? ಆದೇಶಗಳು ಕೊಡ್ತಾ ಇದ್ರ? ಏನೂ ಇಲ್ಲ, ಆರಾಮಾಗಿದ್ರಿ ನೀವು. ಪಾಪ ಅಲ್ಲಿ ರೋಡಲ್ಲಿ ನಿಂತ್ಕೊಂಡು ಟ್ರಾಫಿಕ್ಕನ್ನು ಕಂಟ್ರೋಲ್ ಮಾಡ್ತಾ ಇದ್ದಂಥ ಕಮಿಷನರ್ನ ಸಸ್ಪೆಂಡ್ ಮಾಡಿಬಿಟ್ರಿ ನೀವು. ಈ ಕಾರ್ಯಕ್ರಮ ಮಾಡೋದು ಬೇಡ, ಅನಾಹುತ ಆಗುತ್ತೆ ಗ್ಯಾರಂಟಿ. ನಿಮ್ಮ 5 ಗ್ಯಾರಂಟಿ ಥರ ಬೋಗಸ್ ಗ್ಯಾರಂಟಿ ಅಲ್ಲ. ಕಾರ್ಯಕ್ರಮ ಮಾಡೋದು ಬೇಡ ಅಂತ ಹೇಳಿದ್ರಲ್ಲ, ಆ DCPನ ಸಸ್ಪೆಂಡ್ ಮಾಡಿದ್ರಿ. ಅವನು ಯಾರ ಯಕಶ್ಚಿತ ಸ್ಟೇಷನ್ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿಬಿಟ್ಟಿದ್ದಾರೆ. ಸ್ಟೇಷನ್ ಕಾನ್ಸ್ಟೇಬಲ್ನೊಬ್ಬನ ಬಿಟ್ಟವರಲ್ಲಿ. ಆಗ ಗನ್ ಹಿಡ್ಕೊಂಡು ಕಾಯ್ತಾ ಇದ್ನಲ್ಲ ಕಬ್ಬನ್ ಪಾರ್ಕಲ್ಲಿ, ಅವನು ಕೇಳಿದೆ ನಾನು, ಏನೇ ಅಂತ. ಇಲ್ಲಣ್ಣ ನಾನು ಕಾಣಿಸಿಲ್ಲಣ್ಣೋ, ಅದಕ್ಕೆ ಬಿಟ್ಬಿಟ್ಟವ್ರು ನನ್ನ ಅಂತ. ನಾನು ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿದ್ದೆ, ಯಾರ್ಯಾರನ್ನ ಅರೆಸ್ಟ್ ಮಾಡ್ತಾ ಇದ್ದೀಯಪ್ಪ ಅಂತ. ಆದ ಇನ್ಸಿಡೆಂಟ್ ಆದ ದಿನ ನಾನು ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿದೆ. ಯಾರಿಗೆ? ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟ್ರಿಗೆ. ಯಾರ್ಯಾರನ್ನ ಮಾಡ್ತಾ ಇದೆಯಾ ಅಂತ ಸ್ವಲ್ಪ ನಾನು ಗದರಿಸಿ ಅವ್ರನ್ನ ಕೇಳಿದೆ. ಈ ಇನ್ಸಿಡೆಂಟ್ಗೆ 11 ಜನ ಸರ್. ಅವನು ಹೇಳ್ದ, ನಾನೇ ಸಸ್ಪೆಂಡ್ ಆಗ್ಬಿಟ್ಟಿದ್ದೀನಿ ಸರ್ ಅಂತಂದ. ನಾನೇ ಸಸ್ಪೆಂಡ್, ನಾನಿಲ್ಲ ಸರ್ ಇವಾಗ ಅಂದ. ಯಾವ ಸ್ಥಿತಿ ಬಂದಿದೆ ಇವತ್ತು? ಅದಕ್ಕೆ ಇದೆಲ್ಲ ಕೂಡ ರಾಜ್ಯದ ಜನತೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಕಪ್ಪು ನಮ್ಮದೇ, ತಪ್ಪು ಯಾರದು? ಇದು ರಾಜ್ಯದ ಜನರ ಪ್ರಶ್ನೆ. ಅದಕ್ಕೆ ವಿಶೇಷ ಅಧಿವೇಶನ ಕರೀಲಿ. ತಪ್ಪು ಯಾರದು ಅಂತ ಅಧಿವೇಶನದಲ್ಲಿ ಚರ್ಚೆ ಆಗಲಿ. ಏನೇನು ಅವಘಡಗಳು ಮಾಡಿದ್ದೀರಾ, ಏನೇನು ಕಾನೂನಿಗೆ ಗಾಳಿಗೆ ತುರಿದಿರಲ್ಲ, ಇದೆಲ್ಲ ಕಾನೂನುಗಳು, ಅದು ಚರ್ಚೆ ಆಗಬೇಕು. ಪೊಲೀಸ್ ಪರ್ಮಿಷನ್ ಇರ್ಬೋದು, DPR ಇರ್ಬೋದು, ಈ ಪರ್ಮಿಷನ್ಸ್ ಎಲ್ಲ ಚರ್ಚೆ ಆಗಬೇಕು. ಮತ್ತು ಈ ಸಾವು ಪಾಪ ಅವ್ರದ್ದಾಗಿದೆಯಲ್ಲ, ಅವ್ರಿಗೆ ಪರಿಹಾರ ಕೊಡೋ ಅಂಥದ್ರಲ್ಲಿ ನೀವೇನು ಮಾಡಿದ್ದೀರಾ? ಮತ್ತು ತನಿಖೆ ಆಗಬೇಕಲ್ಲ. 3 ತನಿಖೆ ಘೋಷಣೆ ಮಾಡಿದ್ದೀರಾ ನೀವು. ಒಂದು DC, ಇನ್ನೊಂದು COD, CID, ಆಮೇಲೆ ಕುನ್ನಾ ಮೈಕಲ್ ಗುನ್ನಾ ಗೊತ್ತಾಗಿಲ್ಲ. ಗುನ್ನಾನ ಕುನ್ನಾನ? ಹಾಂ, ಕನ್ನ. ನಾನು ಏನೋ ಒಂದು ಅವ್ರನ್ನ ನೇಮಕೆ ಎಲ್ಲ ಎಲ್ಲೋದ್ರೂ ಅವರೇ ಸಿಕ್ಕಾಕೋಣದಲ್ಲ. ಏನೇ ತನಿಖೆ ಆದರೂ ಅವ್ರದ್ದೇ. ಪಾಪ ಅವರಿಬ್ಬರೇ ಇರ್ತಾರೆ. ಪಾಪ ಅವರಿಬ್ಬರೇ ಪರ್ಮನೆಂಟ್. ಒಳ್ಳೆ ಸರ್ಟಿಫಿಕೇಟ್ ಕೊಡ್ತಾರೆ ಅವರು. ಇದು ಒಂಥರ ಪಬ್ಲಿಕ್ ನೇಮಕ ಮಾಡ್ತಾರಲ್ಲ, ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಹಂಗೆ ನೇಮಕ ಮಾಡ್ಬಿಟ್ಟವ್ರು. ಅದನ್ನು ತನಿಖೆ 3 ತನಿಖೆ ಮಾಡಿದ್ರೆ ಯಾವ ತನಿಖೆ ನಿಜ? ಅದರಲ್ಲಿ ನಾವು ಹೇಳಿದಿರಿ ಹೈಕೋರ್ಟಿನ ಚೀಫ್ ಜಸ್ಟಿಸ್ ನೇತೃತ್ವದಲ್ಲಿ ನಡಿಬೇಕು, ಅಥವಾ ಹೈಕೋರ್ಟಿನ ನ್ಯಾಯಾಧೀಶರು ಸಿಟ್ಟಿಂಗ್ ಜಡ್ಜ್ ಮುಖಾಂತರ ನಡಿಬೇಕು ಅಂತೇಳಿ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಇದಕ್ಕೆ ಆಗ್ರಹವನ್ನು ನಾವು ಮಾಡ್ತೀವಿ ವಿಧಾನಸಭಾ ಅಧಿವೇಶನದಲ್ಲಿ. ಇದಕ್ಕೋಸ್ಕರ 3 ದಿನಗಳ ಅಧಿವೇಶನವನ್ನು ತುರ್ತಾಗಿ ಕರಿಬೇಕು, ಇಮಿಡಿಯೇಟಾಗಿ. ನಾನು ಮತ್ತು ನಮ್ಮ ಛಲವಾದಿ ಇಬ್ಬರೂ ಕೂಡ ವಿಧಾನಸಭಾ ಅಧ್ಯಕ್ಷರಿಗೆ, ವಿಧಾನ ಪರಿಷತ್ತಿನ ಸಭಾಪತಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೀತೀವಿ, ಬೇಗ ಕರೀರಿ. ಸರ್ಕಾರ ಮೀನಾವೇಶ ಎಣಿಸ್ತಾ ಇದೆ. 5 ಲಕ್ಷ ಕೊಡ್ತೀನಿ ಅಂದರು, ಆಮೇಲೆ 10 ಲಕ್ಷ ಮಾಡಿದ್ರು. ಈಗ ಮಾನವ ಹಕ್ಕು ಆಯೋಗ ಹೋದ್ಮೇಲೆ 25 ಲಕ್ಷ ಆಗಿದೆ. ನಾವು ಹೇಳಿರೋದು 1 ಕೋಟಿ ಕೊಡಿ ಅಂತ.
ಸರ್ಕಾರ ಪಾಪರ್ ಆಗಿಲ್ಲ ಅಂದರೆ, ಪಾಪರ್ ಆಗಿದ್ದರೆ ಬೇಡ, ಪಾಪರ್ ಅಂತ ಡಿಕ್ಲೇರ್ ಮಾಡ್ಕೊಂಬಿಟ್ರೆ ಬೇಡ, ಡಿಕ್ಲೇರ್ ಮಾಡಿಬಿಡಿ ಪಾಪರ್ ಅಂತ. ಇಲ್ಲ ಅಂದರೆ 1 ಕೋಟಿ ಕೊಡಿ. ಅದನ್ನು ಮೀನಾವೇಶ ಎಣಿಸ್ತಾ ಇದ್ದೀರ. ನಾವು ನಮ್ಮೆಲ್ಲ ಶಾಸಕರ ಜೊತೆ ಇವತ್ತು ಚರ್ಚೆ ಮಾಡಿದ್ದೀನಿ. ನಮ್ಮ ಛಲವಾದಿ ನಾರಾಯಣ ಸ್ವಾಮಿಯವರು ನಾವೆಲ್ಲರೂ ಚರ್ಚೆ ಮಾಡಿ ನಮ್ಮೆಲ್ಲ ಶಾಸಕರು 1 ತಿಂಗಳ ಸಂಬಳವನ್ನು ನಾವು ಯಾರು ಕುಟುಂಬಸ್ಥರು ಭಾಳ ಕಷ್ಟದಲ್ಲಿದ್ದಾರೆ ಅವ್ರಿಗೆ ನಮ್ಮ ಈ ಹಣವನ್ನು ಅವ್ರಿಗೆ ತಲುಪಿಸ್ತೀರಿ ನಾವು. ಮತ್ತು ನಾವು ಕೂಡ ಎಲ್ಲಿ ಸಾಧ್ಯವಾದ ಎಲ್ಲ ಕಡೆನೂ ಕೂಡ ಹೋಗಿ ಯಾರ್ಯಾರು ನಮ್ಗೆ ಸಿಗ್ತಾರೋ ಅವರೆಲ್ಲ ಹೋಗಿ ಅವರ ಮನೆಗಳಿಗೆ ಭೇಟಿ ಮಾಡಿ ಸಾಂತ್ವನ ಹೇಳುವಂಥ ಕಾರ್ಯಕ್ರಮನೂ ಕೂಡ ನಾವು ಮಾಡ್ತೀವಿ. MLA MLC 1 ತಿಂಗಳು 1 ತಿಂಗಳ ಸಂಬಳವನ್ನು ನಾವು ಕೊಡೋದು. ನಮ್ಮ ಪ್ರಾರಂಭದಿಂದನೂ ನೋಡಿ, ನೀವು ಮರ್ತು ಬಿಟ್ಟಿದ್ದೀರನೋ, ನಾನು ಇದು 100ನೇ ಸರಿ ಹೇಳ್ತಾ ಇರೋದು, 101 ಟೈಮ್ ನಾನು ಕೇಳ್ತಾ ಇರೋದು. ನಮ್ಮ ಪಾರ್ಟಿದೆಲ್ಲ ಸೇರಿದ್ರೆ 1000 ಸರಿ ಔಟಿದೆ, ಎಲ್ಲರದು ಸೇರಿ 1000 ಸರಿ ನಾವು ಕೇಳಿದ್ದೀವಿ. ಕುಮಾರಸ್ವಾಮಿಯವರು ನನಗೆ ಗೊತ್ತಿದೆ ನೀವೇನು ಕೊಡಂಗಿಲ್ಲ, ನೈತಿಕ ಹೊಣೆ ಆದರೂ ಕೊಡಿ ಅಂತಲೂ ಹೇಳಿದ್ದಾರೆ. ನೀವು ಬಂಡ್ರಿದ್ದೀರಾ ಕೊಡಿ ಅಂತ. ನಮ್ದು 2ನೇ ಪ್ರಶ್ನೆನೇ ಇಲ್ಲ, ರಾಜೀನಾಮೆ ಬಿಟ್ಟು ಬೇರೆ ಪ್ರಶ್ನೆನೇ ಇಲ್ಲ. ಬೇರೆ ಬೇರೆ ಕಡೆನೂ ಆಗಿದೆಯಲ್ಲಪ್ಪ. ಏನು ಇದು RCB ಕಪ್ ಗೆದ್ದಿರೋದು ಫಸ್ಟ್ ಟೈಮ, ಕಲ್ಕಟ್ಟಾದಲ್ಲೂ ಆಗಿದೆ. 18 ಬಾರಿ ಯಾವ್ಯಾವ ರಾಜ್ಯದಾಗಿದೆ ಗೊತ್ತಿದೆಯಲ್ಲ. ಆ ರಾಜ್ಯದ ಎಲ್ಲ ಉಪಮುಖ್ಯಮಂತ್ರಿ ಹೋಗಿ ಏರ್ಪೋರ್ಟಲ್ಲಿ ರಿಸೀವ್ ಮಾಡಿದಾರ, ಕಪ್ಪಿಗೆ ಮುತ್ತು ಕೊಟ್ಟಿದ್ದಾರ. ಅವರೇನೋ RCB ಅವರು ಮೆರವಣಿಗೆ ಮಾಡಬೇಕು ಪರ್ಮಿಷನ್ ಕೊಡಿ ಅಂತಾರೆ, ಮೆರವಣಿಗೆ ಮಾಡ್ತಾರೆ. ಅದರಲ್ಲಿ ನೀವು ನಮ್ಮದೇ ಕಪ್ ಅಂದವರೆಲ್ಲ ಹೋಗಿ RCB ವ್ಯಾನ್ ಇರ್ತೈತಲ್ಲ ಅದ್ರ ಮೇಲೆ ನಿಂತ್ಕೊಂಡು ನೀವು ಟಾಟಾ ಪಾಠ ಅನ್ಬೋದು ಅಷ್ಟೇ. ನಿಮ್ಮನ್ಯಾರು ನೋಡಲ್ಲ, ಯಾವ ಕ್ರಿಕೆಟ್ ಪ್ಲೇಯರು ನಿಮ್ಮನ್ಯಾರು ನೋಡಲ್ಲ. ಅವ್ರು ಬಂದಿರೋದು ಕೊಹ್ಲಿ ನೋಡೋಕ್ಕೆ, ಅವ್ರಿಗೇನೋ ವಿಶ್ ಮಾಡ್ಬೋದ. ಅದೇನೋ ಹೇಳ್ತಾರಲ್ಲ, ಅದೇನೋ ಕಲ್ಲು ಹುಡ್ಕೋದು, ಮೊಸರಲ್ಲೇ ಕಲ್ಲು ಹುಡ್ಕೋದ ಏನು ಹುಡ್ಕೋದು ಪ್ರಯತ್ನ ಮಾಡ್ತಾರೆ. ನೀವು ಅನೌನ್ಸ್ ಮಾಡಿದ್ರಿ, ನಾವಲ್ಲ. ಫಸ್ಟ್ ಆನ್ಸರ್ ನೀ ಹೇಳಿದ್ದು ಡ್ಯಾಸ್ ಕಾರ್ಯಕ್ರಮ ಇದೆ, ಅದಾದ ಮೇಲೆ ಮೆರವಣಿಗೆ ಇದೆ, ಅದಾದ ಮೇಲೆ KSEA ಇದೆ ಅಂತ. ನೀವು ಯಾಕೆ ಕ್ಯಾನ್ಸಲ್ ಮಾಡಿದ್ರಿ? ಮಾಡಿ ಅಂದ್ರಿ ನಾವು. ನಾನು ಹೇಳ್ತಾ ಇದ್ದೀನಿ ಇವತ್ತು ಆನ್ ರೆಕಾರ್ಡ್ ಹೇಳ್ತಾ ಇದ್ದೀನಿ, ಇವ್ಯಾವೂ ಮಾಡಿದೆ. ಈ ವಿಧಾನಸೌಧನೂ ಮಾಡಿದೆ, KSEAನೂ ಮಾಡಿದೆ, ಮೆರವಣಿಗೆ ಮಾಡಿಬಿಟ್ರೆ ಇನ್ಸಿಡೆಂಟೇ ನಡೀತಾ ಇರಲಿಲ್ಲ. 11 ಜನರನ್ನು ಸಾವು ಮಾಡಿ ಅಂತ ನಾವು ಹೇಳಿದ್ವಾ? 11 ಜನರನ್ನು ಸಾಯಿಸಿ ಅಂತ ನಾವು ಹೇಳಿದ್ವಾ? ಮಾತಾಡಿ, ಏನೋ ಕೇಳೋದಿದ್ರೆ